ನಾನು ಈ ಕಣ್ಣುಗಳನ್ನು ಎಲ್ಲೋ ನೋಡಿದ್ದೀನಿ. ಐ ಹ್ಯಾವ್ ಸೀನ್ ದೀಸ್ ಐಸ್. ಅದಡಿಯಲ್ಲಿ ಓ ಮೈ ಗಾಡ್, ಬೆಂಗಳೂರು ಇಸ್ ಅ ಹಬ್ ಫಾರ್ ಸ್ಟಾರ್ಟ್. ಸಾವಿರಾರು ಸಂಸಾರಗಳು, ಲಕ್ಷಾಂತರ ಕನಸುಗಳಿಗೆ ಬೆಂಗಳೂರು ಮನೆ ಆಗಿದೆ. ಈ ಸ್ಟಾರ್ಟ್ ಅಪ್ ಅಂದ್ರೆ ಅಲ್ಲ ಮಗ, ನೀನ್ ಏನೋ ಒಂದು ಹೇಳ್ತೀಯ, ಅದು ಎಲ್ರಿಗೂ ಇಷ್ಟ ಆಗ್ಬೇಕಾ? ಇಲ್ಲ ಸರ್, ಏನ್ ಐಡಿಯಾಗಳು ಸರ್. ಯಪ್ಪ ಅಂತ ಮಾರ ಫೇಸ್ಬುಕ್ ಅಲ್ಲೆಲ್ಲ ಭಾರಿ ಅಪ್ಡೇಟ್, ಸ್ಟಾರ್ಟ್ಅಪ್ ಅಂತೆಲ್ಲ ಖುಷಿ ಆಯ್ತು ಮಾರ. ಇದನ್ನೆಲ್ಲ ಮಾಡ್ಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕಾಗುತ್ತೆ. ಬಿಸ್ನೆಸ್ ಅಷ್ಟು ಸುಲಭ ಅಲ್ಲ ಸಕ್ಸಸ್ ಸಿಗೋದಿಕ್ಕೆ. ಇಟ್ಸ್ ಅ ವಾರ್, ಯು ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್. ಮಾರ್ಕೆಟ್ಗೆ ಇಳಿಲಿಲ್ಲ ಅಂದ್ರೆ ಗೇಮ್ ಹೇಗೆ ಗೊತ್ತಾಗುತ್ತೆ? ಇಳಿ ಗೊತ್ತಾಗುತ್ತೆ. ನಾನು ನಿಮ್ಮ ಮೇಲೆ ಯಾಕೆ ಹಣ ಹಾಕಬೇಕು? ಈ ಬಿಸ್ನೆಸ್ ಮಾಡಕ್ಕೆ ಬೇರೆ ಬೇರೆ ಏನೇನೋ ಕೋರ್ಸ್ ಎಲ್ಲ ಮಾಡಿರ್ಬೇಕಲ್ವಾ? ನಾನು ನೂರಾರು ಬಿಸ್ನೆಸ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ. Which school did you go to? ಯಾವ ಸ್ಕೂಲ್ ಓದಿದ್ದು? ಇದು ಕಾಲೇಜ್ ಪ್ರಾಜೆಕ್ಟಾ? ದಟ್ ಇಸ್ ವಾಟ್ ಅನಾಲಿಸಿಸ್. ಗ್ಯಾಂಗ್ಸ್ಟರ್ಸ್ ಕಣವರು, ಹುಷಾರಾಗಿರ್ಬೇಕು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ಸ್ಟಾರ್ಟ್ಅಪ್ ಶುರು ಮಾಡೋಣ ಅಂತ ಇದ್ದೀವಿ. ಇದ್ರ ಫೌಂಡರ್ ಯಾರು ಗೊತ್ತಾ? ಸ್ಟೀವ್ ಜಾಬ್ಸ್, ಎಂಜಿನಿಯರಿಂಗ್ ಡ್ರಾಪರ್. 25 ಲಕ್ಷ ಕೊಡ್ತೀನಿ. ನೆಕ್ಸ್ಟ್ ಇಯರ್ 50 ಲಕ್ಷ ಕೊಡ್ಬೇಕು. ನಿಮ್ಗೇನ್ ಗೊತ್ತಾ, ಡಿಸಿಪ್ಲಿನ್ ಇಲ್ಲ. ನಮಗೆ ಡಿಸಿಪ್ಲಿನ್ ಬರ್ಬೇಕಂದ್ರೆ ನಮ್ಮ ಆಫೀಸ್ಗೊಂದು ಹುಡುಗಿ ಬರಬೇಕು. ಹುಡುಗಿನ ಲೈಫ್ ಪಾರ್ಟ್ನರ್, ವರ್ಕ್ ಪಾರ್ಟ್ನರ್ ಒಬ್ಬರೇ ಇದ್ರೆ ಲೈಫ್ ಸೂಪರ್ ಮಗ. ಎಲ್ಲರ ಲೈಫಲ್ಲೂ ಸುಧಾಮೂರ್ತಿ ಇರೋಕ್ಕಾಗಲ್ಲ ಮಗ. ಫ್ರೆಂಡ್ಸ್ ಅನ್ಕೊಂಡು ಸಾಲ ತಗೊಂಡು ಎಲ್ಲ ನಿಮ್ಮ ತಲೆ ಮೇಲೆ ಬರುತ್ತೆ. ಒಂದು ಕಂಡೀಷನ್. ಎಲ್ರಿಗೂ ಹೇಳಿದ್ಯಾ ನಾನೇ ಇನ್ವೆಸ್ಟರ್ ಅಂತ? ಇದೆಂತದ ಪ್ರಸಾದ ತಿನ್ನು ಚಂದನ ಇದು? ಅದೆಂತ ಹುಡ್ಕನ ಸೀದಾ ಬಾಯಿಗೆ ಹಾಕ್ಲಿಕ್ಕೆ? ಕಣ್ಣಿಗೆ ಹೊತ್ಕೊಂಡು ತಿನ್ಬೇಕು ಮಾರ. ಬಟ ದೇವ್ರ ಮನ್ಸಲ್ಲಿದ್ರೆ ಸಾಕು. ನನ್ನ ತಾಯಿ ಬೆಂಗಾವಲೂರು, ನಮ್ಮ ತಾಯಿ ಬೆಂದ ಕಾಳೂರು, ದೊಡ್ಡ ತಾಯಿ ನಮ್ಮ ಬೆಂಗಳೂರು.